ಜಾತಿ ಗಣತಿ ವರದಿಯು ಸಚಿವ ಸಂಪುಟ ಸಭೆಯಲ್ಲಿ ಮಂಡನೆ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ. ಜಾತಿ ಗಣತಿ ವರದಿಯು ಸಚಿವ ಸಂಪುಟ ಸಭೆಯಲ್ಲಿ ಮಂಡನೆ ಆಗಿದೆ. ವರದಿಯಲ್ಲಿ ಪರಿಶಿಷ್ಟ ಜಾತಿಗಳ ಸಂಖ್ಯೆ 1.08 ಕೋಟಿ, ಮುಸ್ಲಿಮರು 70 ಲಕ್ಷ, ಲಿಂಗಾಯತರು 65 ಲಕ್ಷ ಅಂತ ಅಂದಾಜು ಮಾಡಲಾಗಿದೆ. ಒಕ್ಕಲಿಗರು 60 ಲಕ್ಷ, ಕುರುಬರು 45 ಲಕ್ಷ, ಈಡಿಗರು 15 ಲಕ್ಷ, ಪರಿಶಿಷ್ಟ ಪಂಗಡ 40.45 ಲಕ್ಷ, ವಿಶ್ವಕರ್ಮ 15 ಲಕ್ಷ, ಬೆಸ್ತರು 15 ಲಕ್ಷ, ಬ್ರಾಹ್ಮಣ 14 ಲಕ್ಷ ಅಂತ ಅಂದಾಜು ಮಾಡಲಾಗಿದೆ. ಇನ್ನು ವರದಿಯ ಅಂಗೀಕಾರದ ಬಗ್ಗೆ ಎಐಸಿಸಿ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿರುವಂತದ್ದು. ರಾಜ್ಯದ ರಾಜಕೀಯ ಮತ್ತು ಸಾಮಾಜಿಕ ಬದಲಾವಣೆ ನಿರೀಕ್ಷೆ ಇರುವಂತದ್ದು. ಜೊತೆಗೆ ಸಮಗ್ರ ಚರ್ಚೆ ನಡೆಸಿ ನಿರ್ಧಾರಕ್ಕೆ ಬರಲು ಕ್ಯಾಬಿನೆಟ್ ನಿರ್ಣಯವನ್ನ ಕೈಗೊಂಡಿದೆ. ಲಿಂಗಾಯತ ಮತ್ತು ಒಕ್ಕಲಿಗ ಪ್ರಭಾವಿ ಸಮುದಾಯಗಳ ವಿರೋಧ ಕೂಡ ವ್ಯಕ್ತವಾಗಿದೆ. ಜಾತಿ ಗಣತಿ ಅಂಗೀಕಾರ ಆಗಬೇಕೆಂದು ಒತ್ತಾಯ ಕೇಳಿ ಬಂದಿದ್ದು. ಏಪ್ರಿಲ್ 17ರಂದು ನಡೆಯುವ ಸಭೆಯಲ್ಲಿ ಈ ಕುರಿತು ನಿರ್ಧಾರವನ್ನ ಮಾಡಲಾಗುತ್ತೆ. ಇನ್ನು ರಾಜ್ಯ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಜಾತಿ ಗಣತಿ ವರದಿಯು ಸಚಿವ ಸಂಪುಟ ಸಭೆಯಲ್ಲಿ ಮಂಡನೆ ಆಗಿದ್ದು ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಅಂತ ಹೇಳಬಹುದು. ಬೆಂಗಳೂರು ವರದಿಯಲ್ಲಿ ಪರಿಶಿಷ್ಟ ಜಾತಿಗಳ ಸಂಖ್ಯೆ 1.08 ಕೋಟಿ. ಈಗಾಗಲೇ ನಾನು ಹೇಳಿದೆ ಯಾವ ಸಮುದಾಯದವರು ಎಷ್ಟಿದ್ದಾರೆ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ರಾಜ್ಯದ ರಾಜಕೀಯ ಮತ್ತು ಸಾಮಾಜಿಕ ಬದಲಾವಣೆಗೆ ಕಾರಣವಾಗುವಂತಹ ನಿರೀಕ್ಷೆ ಇದೆ. ರಾಜ್ಯದಲ್ಲಿ ರಾಜಕೀಯ ಸಾಮಾಜಿಕ ಸ್ಥಿತ್ಯಾಂತರಕ್ಕೆ ಕಾರಣವಾಗುವಂತಹ ನಿರೀಕ್ಷೆಯೊಂದಿಗೆ ವ್ಯಾಪಕ ಚರ್ಚೆ ಹಾಗೂ ತೀವ್ರ ವಿವಾದಕ್ಕೆ ಗುರಿಯಾಗಿದ್ದ ರಾಜ್ಯ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ 2025 ಸಚಿವ ಸಂಪುಟ ಸಭೆಯಲ್ಲಿ ಮಂಡನೆಯಾಗಿದೆ. ವರದಿ ಬಗ್ಗೆ ಸಮಗ್ರ ಚರ್ಚೆ ನಡೆಸಿ ನಿರ್ಧಾರಕ್ಕೆ ಬರಲು ಕ್ಯಾಬಿನೆಟ್ ನಿರ್ಣಯಿಸಿತು. ಜಾತಿವಾರು ಜನಸಂಖ್ಯೆ ಆಧರಿಸಿ ನಾನಾ ಯೋಜನೆ ಕಾರ್ಯಕ್ರಮಗಳನ್ನ ಜಾರಿ ಮಾಡುವ ಉದ್ದೇಶದಿಂದ ದಶಕದ ಹಿಂದೆ ಸಿದ್ಧಪಡಿಸಲಾಗಿದ್ದ ಸಮೀಕ್ಷಾ ವರದಿ ಹಾಗೂ ಈ ವರದಿ ಆಧರಿಸಿ ಕಳೆದ ವರ್ಷ ಫೆಬ್ರವರಿ 29ರಂದು ಸರ್ಕಾರಕ್ಕೆ ಸಲ್ಲಿಕೆಯಾಗಿದ್ದ ದತ್ತಾಂಶಗಳ ಅಧ್ಯಯನ ವರದಿ ಒಳಗೊಂಡ ಒಟ್ಟು 50 ಸಂಪುಟಗಳ ವರದಿ ಇದಾಗಿರುವಂತದ್ದು. ಸಾರ್ವಜನಿಕ ವಲಯದಲ್ಲಿ ಜಾತಿ ಗಣತಿ ಎಂದೇ ಕರೆಯಲಾಗುವ ಬಹುನಿರೀಕ್ಷಿತ ಈ ವರದಿಯನ್ನ ಸಂಪುಟ ಸಭೆಯಲ್ಲಿ ಮೊದಲ ಬಾರಿಗೆ ಮಂಡನೆಯಾಗಿದೆ. ಅವೈಜ್ಞಾನಿಕ ಮತ್ತು ಅವಾಸ್ತವಿಕ ಎಂಬ ಲಿಂಗಾಯತ ಮತ್ತು ಒಕ್ಕಲಿಗ ಪ್ರಭಾವಿ ಸಮುದಾಯಗಳ ವಿರೋಧ ಹಾಗೂ ಜಾತಿವಾರು ಜನಸಂಖ್ಯೆಯ ನಿಖರತೆ ಬಹಿರಂಗಪಡಿಸುವ ಜಾತಿ ಗಣತಿ ಅಂಗೀಕಾರ ಆಗಬೇಕು ಎಂಬ ಅಭಿಪ್ರಾಯದಿಂದಾಗಿ ಸರ್ಕಾರದ ನಡೆ ಕುತೂಹಲವನ್ನ ಮೂಡಿಸಿತ್ತು. ಕ್ಯಾಬಿನೆಟ್ ನಲ್ಲಿ ವರದಿ ಮಂಡನೆ ಆಗಿರುವುದರಿಂದ ಜಾತಿ ಗಣತಿ ವಿವರ ಬಹಿರಂಗವಾಗ್ತಿದೆ. ನಿರೀಕ್ಷೆಯಂತೆ ಜಾತಿ ಗಣತಿ ವರದಿ ಅಂಗೀಕಾರವಾದ್ರೆ ಜಾತಿಗಳ ಜನಸಂಖ್ಯೆ ಆಧರಿಸಿ ಬಜೆಟ್ ಯೋಜನೆ ಕಾರ್ಯಕ್ರಮಗಳನ್ನ ರೂಪಿಸುವ ಮಹತ್ವಾಕಾಂಕ್ಷೆ ಕೈಗೊಳ್ಳಲಿದೆ. ಹೈಕಮಾಂಡ್ ಫರ್ಮಾನ್ ಬರೋಬ್ಬರಿ 50 ಸಂಪುಟಗಳ ವರದಿಯನ್ನ 2 ಬಾಕ್ಸ್ಗಳಲ್ಲಿ ಸಚಿವ ಸಂಪುಟ ಸಭೆಗೆ ತರಲಾಯಿತು. ಅದ ನಂತರ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ವರದಿ ಬಹಿರಂಗವಾಗಿದೆ. ಇನ್ನು ಈ ಸಂಬಂಧ ಮತ್ತಷ್ಟು ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಪರಶುರಾಮ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪರಶುರಾಮ್, ಈಗಾಗಲೇ ಜಾತಿ ಗಣತಿ ವರದಿ ಏನಿದೆ ಅದು ಕ್ಯಾಬಿನೆಟ್ ನಲ್ಲಿ ಮಂಡನೆ ಆಗಿದೆ. ಇದು ಬಹಳಷ್ಟು ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಇದ್ರ ಬಗ್ಗೆ ಅಪ್ಡೇಟ್ಸ್ ಏನಿದೆ?
ರಚನಾ ಏನಾಗ್ತಿದೆ ಅಂತಂದ್ರೆ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಜಾತಿ ಗಣತಿ ವರದಿ ಸಚಿವ ಸಂಪುಟ ಮಂಡನೆಗೆ ತೀವ್ರವಾದ ಚರ್ಚೆ ಶುರುವಾಗಿದೆ. ಯಾವ ರೀತಿ ಹೇಳ್ಬೇಕಂತಂದ್ರೆ ಹಿಂದುಳಿದ ವರ್ಗಗಳ ಸಚಿವ ಶಿವರಾಜ್ ತಂಗಡಿಗೆ ಅವರು ಹೇಳ್ತಿದ್ದಾರೆ, ಜಾತಿ ಗಣತಿ ಮಾಡ್ತಿಲ್ಲ, ನಾವು ಸರ್ವೆ ಮಾಡ್ತಿದೀವಿ ಅಂತಂದ ಹೇಳಿ ಒಂದ್ ರೀತಿಯಲ್ಲಿ ಹೇಳ್ತಿದ್ದಾರೆ. ಅದರ ಜೊತೆಯಲ್ಲಿ ಮಾಜಿ ಆಯೋಗ ಅಧ್ಯಕ್ಷ ಆದಂತ ಕಾಂತರಾಜ್ ಅವರು ಹೇಳ್ತಿದ್ದಾರೆ, ನಾವು ಜಾತಿ ಸರ್ವೆ ಮಾಡ್ತಿಲ್ಲ, ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿರುವಂತ ಹಳ್ಳಿಗಳಲ್ಲಿ ಸೌಲಭ್ಯ ವಂಚಿತರಾಗಿರುವಂತ ಗ್ರಾಮಗಳಿಗೆ ಏನಾಗಿದೆ ಅದ್ರ ಬಗ್ಗೆ ನಾವು ಫೋಕಸ್ ಮಾಡ್ತಿದೀವಿ ಅಂತ ಹೇಳಿದಾರೆ. ಬಟ್ ಅದನ್ನ ಒಂದು ರೀತಿಯಲ್ಲಿ ಯೋಚನೆ ಮಾಡಿದ್ರೆ ಜಾತಿ ಗಣತಿನೇ ಅಂತಾನೆ ಸೋರಿಕೆ ಮಾಹಿತಿ ಆಗ್ತಿದೆ. ಅದರಲ್ಲಿ ಅತಿ ಹೆಚ್ಚುವಾಗಿ ಕಂಡು ಬರುವಂತದ್ದು ಪರಿಶಿಷ್ಟ ಜಾತಿಯಲ್ಲಿ 1.8 ಕೋಟಿ ಇದ್ದಾರೆ. ಮುಸ್ಲಿಂ ಜನಸಂಖ್ಯೆ ಆಧಾರಿತವಾದರೆ 70 ಲಕ್ಷ, ಲಿಂಗಾಯತ ಓಟುಗಳು ಸಂಬಂಧಪಟ್ಟಂತೆ 65 ಲಕ್ಷ, ಒಕ್ಕಲಿಗರು 60, ಕುರುಬ ಮತ್ತು ಈಡಿಗ ಸೇರಿ 45 ಮತ್ತು 15 ಲಕ್ಷ, ಹಾಗೂ ಪರಿಶಿಷ್ಟ ಪಂಗಡ 40 ಲಕ್ಷ 45,000 ಇದೆ. ವಿಶ್ವಕರ್ಮ 15, ಬೇಸ್ತರ ಮತ್ತು 15, ಬ್ರಾಹ್ಮಣ 14, ಗೊಲ್ಲ 10, ಮಡಿವಾಳ 6 ಲಕ್ಷ, ಮತ್ ಇನ್ನಿತರೆ ಕುಂಬಾರ 5 ಲಕ್ಷ, ಸವಿತ ಸಮಾಜ 5 ಲಕ್ಷ ಇದೆ. ಇದೇ ರೀತಿಯಾಗಿ ಇದೇ ಕಳೆದ ಅಂತ ಕೂಡ ಜಾತಿವಾರು ಜನಸಂಖ್ಯೆ ಆಧಾರದ ಮೇಲೆ ಸಮೀಕ್ಷೆಯನ್ನು ಮಾಡಿದ್ರು. ಇದು ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತಂದ್ರೆ ಮುಂದಿನ ಏನು ಎಲೆಕ್ಷನ್ಗಳು ಬರ್ತವೆ, ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತಿ ಕ್ಯಾಬಿನೆಟ್ ಎಲೆಕ್ಷನ್ಗಳಿಗೆ ಈ ಒಂದು ರೀತಿಯಲ್ಲಿ ಅಡ್ಡಿ ಆಗುವಂತ ಸಾಧ್ಯತೆ ಆಗ್ತದೆ. ಯಾಕಂದ್ರೆ ಜಾತಿವಾರು ತನಕ ಇಲ್ಲಿ ತನಕ ಒಂದು ಸಮೀಕ್ಷೆ ಮಾಡಿದ್ರು ಕೂಡ ಅದನ್ನು ಸಾರ್ವಜನಿಕವಾಗಿ ಒಪ್ಪಿರ್ಲಿಲ್ಲ ಎಲ್ಲೇ ಆದ್ರೂ ಕೂಡ. ಬಟ್ ಈ ಶಿವರಾಜ್ ತಂಗಡಿಗೆ ಆಗಿರ್ಲಿ ಮತ್ತೆ ಕಾಂತರಾಜ್ ಅವರು ಇದರಿಂದ ಏನ್ ಎಫೆಕ್ಟ್ ಆಗುತ್ತೆ ಅಂತಂದ ಹೇಳಿ ಅವರು ಆಲೋಚನೆ ಮಾಡ್ಬೇಕಿತ್ತು ಏನಾಗುತ್ತೆ ಅನ್ನೋದ್ರ ಬಗ್ಗೆ. ಸೋರಿಕೆ ಆಗಿರೋದ್ರಿಂದ ಆ ಪರಿಶಿಷ್ಟ ಜಾತಿ ಆಗಿರ್ಲಿ ವೋಟ್ ಬ್ಯಾಂಕಿಂಗ್ ಕಾರ್ಯ ಏನಾದ್ರು ಆಗುತ್ತೆ ಏನೋ ಅನ್ನೋದ್ರ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಅದನ್ನ ಹೇಳಿದ್ದಾರೆ. ಜಾತಿವಾರು ಲೆಕ್ಕಕ್ಕೆ ಬಂತಂದ್ರೆ ಪರಿಶಿಷ್ಟ ಜಾತಿಯವ್ರದ್ದು ಹೆಚ್ಚಿನ ಪ್ರಮಾಣದಲ್ಲಿ ಅವ್ರಿಗೆ ಆದ್ಯತೆ ಕೊಡಿ. ಸೊ ಇದರ ಜೊತೆಯಲ್ಲಿ ಬಿಜೆಪಿ ಕಡೆಯಿಂದ ಆಗಿರ್ಲಿ, ಬಿಜೆಪಿಯ ಒಕ್ಕಲಿಗರ ಕಡೆಯಿಂದ ಆಗಿರ್ಲಿ ಜಾತಿ ಆದ ಗಣಗಣತಿಯಿಂದ ನಮಗೆ ಸಮೀಕ್ಷೆಯಲ್ಲಿ ತೊಂದರೆ ಆಗ್ತದೆ. ಯಾಕಂದ್ರೆ ಹೆಚ್ಚಿನ ಮತದಲ್ಲಿ ಲಿಂಗಾಯತರು ಮತ್ತು ಒಕ್ಕಲಿಗರು ಇರೋದ್ರಿಂದ ಇವರು ಈ ಪರಿಶಿಷ್ಟ ಜಾತಿಗಳಿಗೆ ಕೊಟ್ರೆ ಮುಂದಿನ ದಿನಗಳಲ್ಲಿ ನಮ್ಮ ರಾಜಕೀಯ ಬಿರುಕುಗಳು ಉಂಟಾಗುತ್ತೆ ಅನ್ನೋದ್ರ ಬಗ್ಗೆ ಕೆಲವೊಂದು ಹಿನ್ನಡೆಗಳು ಸಾಧ್ಯತೆಗಳಾಗ್ತದೆ. ಇದರ ಬಗ್ಗೆ ಸಿಎಂ ಅವರು ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡುವುದರಾಗಿ ಏಪ್ರಿಲ್ 14ಕ್ಕೆ ದಿನಕ್ಕೊಂದು ನಿಗದಿಪಡಿಸಿದ್ದಾರೆ. ರಚನಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಪರಶುರಾಮ್, ಏನು ಜಾತಿ ಗಣತಿ ವರದಿಯ ಮಂಡನೆ ಆಗಿದೆ ಸಚಿವ ಸಂಪುಟದಲ್ಲಿ. ಈಗ ಇದು ಬಹಳಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ರಾಜ್ಯ ರಾಜಕೀಯದಲ್ಲಿ ಯಾವ ರೀತಿಯಾಗಿ ಇದು ಚರ್ಚೆ ಆಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದರೆ ಯಾವ ಅಕಾಡೆಮಿಗೆ ಹೋಗಬೇಕು, ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ಸು. ಎಕ್ಸೆಲ್ ಅಕಾಡೆಮಿಕ್ ಸಂಸ್ಥೆ 15 ವರ್ಷದಿಂದ ನೀಟ್ ಮತ್ತು CET JEE ಕೋಚಿಂಗ್ ಕೊಡ್ತಾ ಬರ್ತಾಯಿದ್ವಿ. ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ. ಅಂದರೆ ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸ್. ನಾವು ನೀಟ್ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಮತ್ತು CET ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಕ್ರ್ಯಾಶ್ ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ. ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಪ್ರತಿದಿನವೂ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಅದು ಇವತ್ತೇನು ನಾವು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್. ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು. ಆ ಥರ ವ್ಯವಸ್ಥೆ ಮಾಡಿರ್ತೀವಿ. ತೆಲಂಗಾಣ, ಆಂಧ್ರ, ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ 1 ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ. ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಮಾದರಿ ಎಕ್ಸಾಮ್ನ ಒಂದು 10 ರಿಂದ 20 ಎಕ್ಸಾಮ್ ಕೊಡ್ತೀವಿ ನಾವು.